ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಷ್ಟು ಖುಷಿ ಇದೆ ಸರ್? ಬಹಳ ಸಂತೋಷ ಇದೆ. ವಿಷ್ಣು ಸಹಸ್ರನಾಮದ ಮಹಾಪಾರಾಯಣ ಸಾವಿರಾರು ಜನ ತಾಯಂದರು ಎಲ್ಲರೂ ಬಂದು ನಡೆಸಿದ್ದಾರೆ. ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರ ನೇತೃತ್ವದಲ್ಲಿ ವಿಶ್ವದಾದ್ಯಂತ ವಿಷ್ಣು ಸಹಸ್ರನಾಮದ ಪಾರಾಯಣ, ಅದರ ಪ್ರಚಾರ ಪ್ರಸಾರ ನಡೆದಿದೆ. ತನ್ಮೂಲಕ ಸನಾತನ ಧರ್ಮದ ಬೇರುಗಳು ಎಲ್ಲ ಕಡೆ ಮತ್ತಷ್ಟು ಗಟ್ಟಿಯಾಗಿ ಬೆಳೆಯೋದ್ರಲ್ಲಿ, ಊರೋದ್ರಲ್ಲಿ ಅವರ ಬಹಳ ದೊಡ್ಡ ಪಾತ್ರ ಇದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಎಲ್ಲ ಪಾರಾಯಣಕರ್ತರಿಗೂ ಕೂಡ ನಮಸ್ಕಾರಗಳು. ಸರ್, ಪಹಲ್ಗಾಮ್ ವಿಚಾರ ನಡೆದಾಗ ತಾವು ಅಲ್ಲೇ ಇದ್ರಿ. ಎಲ್ಲರ ಒಟ್ಟಿನ ಆಗ್ರಹ ಇರುವಂತದ್ದು ಒಂದು ದೊಡ್ಡ ಉಗ್ರವಾದಂತಹ ಪ್ರತ್ಯುತ್ತರ ಆಗಬೇಕು ಅಂತ. ನೀವು ಯಾವ ರೀತಿ ಮೋದಿ ಅವರಿಗೆ ಆಗ್ರಹಿಸ್ತೀರಿ? ನೋಡಿ, ನಾನು ಎಲ್ಲರಲ್ಲೂ ಮನವಿ ಮಾಡುವಂಥದ್ದು ಇಷ್ಟೇನೆ. ಜನ ದೇಶದ ನಾಯಕತ್ವದ ಮೇಲೆ ವಿಶ್ವಾಸ ಇಡಬೇಕು. ಪ್ರಪಂಚದ ಆರ್ಮಿಗಳಲ್ಲಿ ಒನ್ ಆಫ್ ದಿ ಮೋಸ್ಟ್ ಪ್ರೊಫೆಷನಲ್, ಕೇಪಬಲ್ ಅಂಡ್ ಕಾಂಪಿಟೆಂಟ್ ಆರ್ಮ್ಡ್ ಫೋರ್ಸಸ್ ಭಾರತದಿದೆ. ಪಾಕಿಸ್ತಾನಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಸರಿಯಾದಂಥ ಸಮಯದಲ್ಲಿ ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಭಾರತದ ಸರ್ಕಾರ ಮತ್ತು ನಮ್ಮ ಯೋಧರು ಕೊಡ್ತಾರೆ. ನಾವು ತಾಳ್ಮೆಯಿಂದ, ವಿಶ್ವಾಸದಿಂದ ನಾವು ಸರ್ಕಾರದ ಜೊತೆಗೆ ನಿಲ್ಲಬೇಕಾಗಿರುವಂಥ ನಮ್ಮ ಕರ್ತವ್ಯ. ಸರ್, ಪಾಕಿಸ್ತಾನದ ನಾಯಕರು ಇವತ್ತು ಹೇಳ್ತಾರೆ ಸಿಂಧು ನದಿ ನೀರು ಬಿಡಲಿಲ್ಲ ಅಂದರೆ ನಾವು ರಕ್ತ ಹರಿಸ್ತೇವೆ ಭಾರತದಲ್ಲಿ ಅಂತ. ಇದರ ಬಗ್ಗೆ ತಮ್ಮ ರಿಯಾಕ್ಷನ್ ಸರ್? ನೋಡಿ, ಪಾಕಿಸ್ತಾನದಂಥ ಒಂದು ಫೇಲ್ಡ್ ಸ್ಟೇಟ್ನ ಫೇಲ್ಡ್ ಲೀಡರ್ಸ್ಗಳ ಬಗ್ಗೆ ಕಾಮೆಂಟ್ ಮಾಡಿ ಅವರಿಗೆ ಗ್ಲೋರಿಫಿಕೇಶನ್ ಮಾಡುವಂಥ ಕೆಲಸ ನಮಗೆ ಅವಶ್ಯಕತೆ ಇಲ್ಲ. ಸರಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲೇ ನಮ್ಮ ದೇಶದ ಸರ್ಕಾರ, ನಮ್ಮ ದೇಶದ ಸೈನಿಕರು, ಯೋಧರು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಅವ್ರ ಜೊತೆ ನಾನು ಸಂತೋಷ್ ಕಶ್ಯಪ್.